ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಹ ಇದೇ ಮಾತನ್ನು ಹೇಳಿದ್ದಾರೆ. ಯಾವುದೇ ಹಿಂದೂ ದೇವಸ್ಥಾನಗಳ ದುಡ್ಡೇನಿದೆ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೇ ಜನ ಕೊಟ್ಟಿರ್ತಾರೆ, ಅದಕ್ಕೆ ಉಪಯೋಗ ಆಗಬೇಕಂತೆ. ಆದರೆ ರಾಜ್ಯದಲ್ಲಿ ನಡೀತಾ ಇರೋದೇನು, ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ಇವತ್ತು ವಕಫದ ಆಸ್ತಿಗಳ ರಕ್ಷಣೆಗಾಗಿ, ಉರ್ದು ಶಾಲೆಗಳಿಗಾಗಿ 1000 ಕೋಟಿ 2,000 ಕೋಟಿ. ಇವತ್ತು ನೋಡಿ, ಜಮೀರ್ ಅಹ್ಮದ್ ಖಾನು ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್. ಹಾಗಾದರೆ ದಲಿತರ ಮಕ್ಕಳಿಗೆ ಯುವಕರಿಗೆ ಟ್ರೈನಿಂಗ್ ಕೊಟ್ರ, ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರ? ಬಿಡಿ, ಈ ಕಡೆ ಎಲ್ಲ ಮೇಲ್ಜಾತಿಯವ್ರದ್ದು ಬಿಡಿ, ಪಾಪ ಅವರು. ನಾನು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಣ್ಣ ಅಂದ್ರೆ ಅಲರ್ಜಿ ಇದೆ. ಆದರೆ ತನ್ನ ಜನಾಂಗಕ್ಕಾದರೂ ಮಾಡಿದ್ದೇನು? ಅದೇ ಜನಾಂಗದ ಪೇಟ ಸುತ್ತಗೋಲಿಕ್ಕೆ ದೂರ ಒಗೆದು ಬಿಡ್ತಾರೆ. ಸಾಬ್ರದಾದರೆ ಅಗದಿ ಹಲ್ಕಿಸ್ಕೊಂಡು ತಲೆ ಮೇಲೆ ಇಟ್ಕೋತಾರೆ. ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ. ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿದೆ. ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪ ಇದೆ. ಪೂಜ್ಯ ತಂದೆಯವರ ಸಹಿಯನ್ನು ಪೂಜ್ಯ ತಂದೆಯವರ ಕಿರಿಯ ಮಗನೇ BS ಯಡಿಯೂರಪ್ಪ ಅಂತೇಳಿ ಹೊಡೆದು ಲೂಟಿ ಮಾಡಿದ್ದು ಫೈಲ್ಗಳು ಸಿದ್ದರಾಮಯ್ಯ ಹತ್ತಿರ ಇದೆ ಮತ್ತು DK ಶಿವಕುಮಾರ್ ಹತ್ರ. ವಿಧಾನಸಭೆಯಲ್ಲಿ ಏನಾದರೂ ವಿಜೇಂದ್ರ ಎದ್ದು ನಿತ್ರ ಫೈಲ್ ತರಲ್ಲ ಅಂತ ಕೇಳ್ತಾನೆ DK ಶಿವಕುಮಾರ್. ಇಲ್ಲ, ನಾವು ಆ ರೀತಿಯಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಯಾಕಂದ್ರೆ ಅವರು ಭಾಳ ಒಳ್ಳೆಯ ಒಂದು ಬಜೆಟ್ ಕೊಟ್ಟಾರ ಒಬ್ಬ ರಾಜ್ಯಾಧ್ಯಕ್ಷ ಹೇಳ್ತಾರೆ. ಅಂದಾಗ BJPಯಲ್ಲಿ ಸತ್ತಿದೆ, ಪೂರ್ತಿ ಸತ್ತು ಹೊಡೆದ್ಬಿಟ್ಟಾರೆ. ಅಲ್ಲಿ ಏನೋ ಪಾಪ ಚಲವಾದಿ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಿದ್ರು ಆ ಖರ್ಗೆ ಪರ್ಗೆನ ವಿರುದ್ಧ. ಅವ್ರಿಗೆ ಯಡಿಯೂರಪ್ಪ ತನ್ನ ಮನೆಗೆ ಕರೆದು ಹುಷಾರು, ಏನಾದರೂ ಮಾತಾಡಿದ್ರೆ ನಂದೆಲ್ಲ ಬಣ್ಣ ಬಯಲು ಮಾಡ್ತಾರೆ, ಇನ್ನೂ ಮಾತಾಡ್ಬೇಡ. ಪಾಪ ಅದು ಚಲವಾದಿ ನಾರಾಯಣ ಸ್ವಾಮಿ ಮನೆ ಗಡಿಯಾರದಾಗ ಸಿಕ್ಕು ಒದ್ದಾಡಕತ್ತಾರೆ. ಏನು ಮಾಡೋದು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಹ ಇದೇ ಮಾತನ್ನು ಹೇಳಿದ್ದಾರೆ. ಯಾವುದೇ ಹಿಂದೂ ದೇವಸ್ಥಾನಗಳ ದುಡ್ಡೇನಿದೆ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೇ ಜನ ಕೊಟ್ಟಿರ್ತಾರೆ, ಅದಕ್ಕೆ ಉಪಯೋಗ ಆಗಬೇಕಂತೆ. ಆದರೆ ರಾಜ್ಯದಲ್ಲಿ ನಡೀತಾ ಇರೋದೇನು, ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ಇವತ್ತು ವಕಫದ ಆಸ್ತಿಗಳ ರಕ್ಷಣೆಗಾಗಿ, ಉರ್ದು ಶಾಲೆಗಳಿಗಾಗಿ 1000 ಕೋಟಿ 2,000 ಕೋಟಿ. ಇವತ್ತು ನೋಡಿ, ಜಮೀರ್ ಅಹ್ಮದ್ ಖಾನು ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್. ಹಾಗಾದರೆ ದಲಿತರ ಮಕ್ಕಳಿಗೆ ಯುವಕರಿಗೆ ಟ್ರೈನಿಂಗ್ ಕೊಟ್ರ, ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರ? ಬಿಡಿ, ಈ ಕಡೆ ಎಲ್ಲ ಮೇಲ್ಜಾತಿಯವ್ರದ್ದು ಬಿಡಿ, ಪಾಪ ಅವರು. ನಾನು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಣ್ಣ ಅಂದ್ರೆ ಅಲರ್ಜಿ ಇದೆ. ಆದರೆ ತನ್ನ ಜನಾಂಗಕ್ಕಾದರೂ ಮಾಡಿದ್ದೇನು? ಅದೇ ಜನಾಂಗದ ಪೇಟ ಸುತ್ತಗೋಲಿಕ್ಕೆ ದೂರ ಒಗೆದು ಬಿಡ್ತಾರೆ. ಸಾಬ್ರದಾದರೆ ಅಗದಿ ಹಲ್ಕಿಸ್ಕೊಂಡು ತಲೆ ಮೇಲೆ ಇಟ್ಕೋತಾರೆ. ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ. ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿದೆ. ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪ ಇದೆ. ಪೂಜ್ಯ ತಂದೆಯವರ ಸಹಿಯನ್ನು ಪೂಜ್ಯ ತಂದೆಯವರ ಕಿರಿಯ ಮಗನೇ BS ಯಡಿಯೂರಪ್ಪ ಅಂತೇಳಿ ಹೊಡೆದು ಲೂಟಿ ಮಾಡಿದ್ದು ಫೈಲ್ಗಳು ಸಿದ್ದರಾಮಯ್ಯ ಹತ್ತಿರ ಇದೆ ಮತ್ತು DK ಶಿವಕುಮಾರ್ ಹತ್ರ. ವಿಧಾನಸಭೆಯಲ್ಲಿ ಏನಾದರೂ ವಿಜೇಂದ್ರ ಎದ್ದು ನಿತ್ರ ಫೈಲ್ ತರಲ್ಲ ಅಂತ ಕೇಳ್ತಾನೆ DK ಶಿವಕುಮಾರ್. ಇಲ್ಲ, ನಾವು ಆ ರೀತಿಯಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಯಾಕಂದ್ರೆ ಅವರು ಭಾಳ ಒಳ್ಳೆಯ ಒಂದು ಬಜೆಟ್ ಕೊಟ್ಟಾರ ಒಬ್ಬ ರಾಜ್ಯಾಧ್ಯಕ್ಷ ಹೇಳ್ತಾರೆ. ಅಂದಾಗ BJPಯಲ್ಲಿ ಸತ್ತಿದೆ, ಪೂರ್ತಿ ಸತ್ತು ಹೊಡೆದ್ಬಿಟ್ಟಾರೆ. ಅಲ್ಲಿ ಏನೋ ಪಾಪ ಚಲವಾದಿ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಿದ್ರು ಆ ಖರ್ಗೆ ಪರ್ಗೆನ ವಿರುದ್ಧ. ಅವ್ರಿಗೆ ಯಡಿಯೂರಪ್ಪ ತನ್ನ ಮನೆಗೆ ಕರೆದು ಹುಷಾರು, ಏನಾದರೂ ಮಾತಾಡಿದ್ರೆ ನಂದೆಲ್ಲ ಬಣ್ಣ ಬಯಲು ಮಾಡ್ತಾರೆ, ಇನ್ನೂ ಮಾತಾಡ್ಬೇಡ. ಪಾಪ ಅದು ಚಲವಾದಿ ನಾರಾಯಣ ಸ್ವಾಮಿ ಮನೆ ಗಡಿಯಾರದಾಗ ಸಿಕ್ಕು ಒದ್ದಾಡಕತ್ತಾರೆ. ಏನು ಮಾಡೋದು?